ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಇವತ್ತು ಜಿಪಿಆರ್ನಿಂದ ಶೋಧ ಕಾರ್ಯ ಡೌಟ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಪ್ರಣವ್ ಮೊಹಂತಿ ಮಂಗಳೂರು ಭೇಟಿ ಕೂಡ ರದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜಿಪಿಆರ್ ಅಲಭ್ಯ ಹಿನ್ನೆಲೆಯಲ್ಲಿ ಇವತ್ತು ಮೊಹಂತಿ ಭೇಟಿ ಕೂಡ ರದ್ದು. ಇವತ್ತು ಕೂಡ ದೂರುದಾರ ತೋರಿಸಿದ ಕಡೆನೇ ಶೋಧ ಮಾಡಬಹುದಾದ ಸಾಧ್ಯತೆ. ಕಾರ್ಮಿಕರಿಂದ ಅಗೆಸಿ ಶೋಧ ಕಾರ್ಯಾಚರಣೆಯನ್ನ ಮಾಡಬಹುದು. ಇವತ್ತು ಕೂಡ ಪಾಯಿಂಟ್ ನಂಬರ್ 13ರ ಉತ್ಖನನ ಡೌಟು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಜಿಪಿಆರ್ ಬಂದ ಬಳಿಕವೇ ಪಾಯಿಂಟ್ ನಂಬರ್ 13ರ ಉತ್ಖನನ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಇಲ್ಲಿವರೆಗೂ ಏನು ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೋ ಅದು ವೈಜ್ಞಾನಿಕವಾಗಿ ಇಲ್ಲ, ಅವೈಜ್ಞಾನಿಕವಾಗಿದೆ. 10-15 ವರ್ಷ ಕೇಸ್ನ ನೀವು ಕಾರ್ಮಿಕರ ಮುಖಾಂತರವಾಗಿ ಅಗಸ್ತೀರಾ ಅಂದ್ರೆ ಹೆಂಗ್ ಸಾಧ್ಯ? ಜಿಪಿಆರ್ ಬಳಕೆ ಮಾಡಿಕೊಂಡ್ರೆ ಸಿಗಬಹುದು ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಈ ಎಲ್ಲ ಆರೋಪಗಳ ನಡುವೆ ಜಿಪಿಆರ್ ಅನ್ನ ತರಿಸಿಕೊಳ್ಳೋದಕ್ಕೂ ಕೂಡ ತಯಾರಿಯಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಕಾರ್ಯಾಚರಣೆ ಸೂಕ್ತವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಪ್ಲಾನ್ ಮಾಡ್ಕೊಳ್ಳಲಾಗಿತ್ತು. ಬಟ್ ಇವತ್ತು ಜಿಪಿಆರ್ ಮತ್ತು ಪ್ರಣವ್ ಮೊಹಂತಿ ಇಬ್ರು ಅಂದ್ರೆ ಜಿಪಿಆರ್ ಕಾರ್ಯಾಚರಣೆನೂ ರದ್ದು, ಮೊಹಂತಿ ಅವರು ಕೂಡ ಆ ಕಾರಣಕ್ಕಾಗಿ ಬರ್ತಾ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಅಲ್ಲಿಗೆ ಇವತ್ತು 13ರ ಉತ್ಖನನ ಡೌಟು. ಯಾಕಂದ್ರೆ ಈ ಪಾಯಿಂಟ್ ನಂಬರ್ 13ರ ಬಗ್ಗೆ ದೂರುದಾರ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ. 2 ಅಲ್ಲ 3 ಶವಗಳನ್ನು ಇದೇ ಜಾಗದಲ್ಲಿ ಹೂತಾಕಿದ್ದೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾನೆ. ಹೀಗಿರ್ಬೇಕಾದ್ರೆ ಅಲ್ಲಿನ ಕಾರ್ಯಾಚರಣೆ ಸೂಕ್ತವಾಗಿಯೇ ಆಗಬೇಕಾಗತ್ತೆ. ಹಾಗಾಗಿ ಈ 13ರ ಉತ್ಖನನ ಇವತ್ತು ಮಾಡೋದು ಡೌಟು. ಇವತ್ತು ಆತ ತೋರಿಸುವಂಥ ಜಾಗದಲ್ಲಿ ಉತ್ಖನನ ಮಾಡಬಹುದು ಅನ್ನೋದನ್ನು ಹೇಳಲಾಗ್ತದೆ. ಅಂದರೆ ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ಹಾಗಾಗಿ ಇವತ್ತು ಕೂಡ ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಉತ್ಖನನ ಮಾಡಿಸುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಸಹಜವಾಗಿ ನಿರೀಕ್ಷೆಗಳಿದೆ. ಎಷ್ಟೊತ್ತಿನ ಕಾರ್ಯಾಚರಣೆ ಪ್ರಾರಂಭ ಆಗತ್ತೆ, ಎಲ್ಲಿ ಕಾರ್ಯಾಚರಣೆ ಮಾಡ್ತಾರೆ, ಎಷ್ಟೊತ್ತು ಮಾಡ್ತಾರೆ, ಎಷ್ಟು ಗುಂಡಿಗಳನ್ನು ಅಗಿತಾರೆ, ಇದೆಲ್ಲವೂ ಕೂಡ ಪ್ರಶ್ನೆ ಇರೋದು. SIT ಅಂತೂ ಎಲ್ಲದಕ್ಕೂ ಸಿದ್ಧವಾಗಿದೆ. ನಾಳೆ ದಿನ ಯಾರು ನಮ್ಮ ಕಡೆ ಬೊಟ್ಟು ಮಾಡಿ ಬೆರಳು ಮಾಡಿ ತೋರಿಸಬಾರ್ದು. SIT ಅಧಿಕಾರಿಗಳು ಕಾರ್ಯಾಚರಣೆ, ಶೋಧ ಕಾರ್ಯ, ತನಿಖೆ ನೆಟ್ಟಗೆ ಮಾಡಲಿಲ್ಲ, ಪಾರದರ್ಶಕವಾಗಿರಲಿಲ್ಲ ಅಂತ ಅನ್ನಬಾರ್ದು. ನಮ್ಮ ಮೇಲೆ ಗೂಬೆ ಕೂರಿಸೋ ಕೆಲಸ ಆಗಬಾರ್ದು ಅಂತ SIT ತನ್ನ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದಾನೇ ಇಡ್ತಾ ಇರೋದು. ನಾಳೆ ದಿನ ಆರೋಪಗಳು ಬಂದರೆ ಸಮಸ್ಯೆ ಆಗುತ್ತೆ ಅಂತ. ಬಟ್ ಇಲ್ಲಿ ಪ್ರಣವ್ ಮೊಹಂತಿ ಅವರು ಮಂಗಳೂರು ಭೇಟಿ ಕೊಡಬೇಕಾಗಿತ್ತು. ಇವತ್ತೇನಾದ್ರು ಭೇಟಿ ಕೊಟ್ಟಿದ್ರೆ GPR ಮುಖಾಂತರವಾಗಿಯೇ ಕಾರ್ಯಾಚರಣೆ ನಡೀತಾ ಇತ್ತು. ಅದೇ GPR ಅಲಭ್ಯ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಮೊಹಂತಿಯವರ ಭೇಟಿ ಕೂಡ ರದ್ದಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, GPR ಅಲ್ಲಿ ಏನಾದರೂ ಶೋಧ ಕಾರ್ಯ ಆಯಿತು ಅಂತಂದರೆ ಅದು ಎಷ್ಟೇ ಆಳದಲ್ಲಿ ಏನೇ ಇದ್ರೂ ಕೂಡ ತೋರಿಸುತ್ತೆ, ಸಿಗ್ನಲ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಅದು ಕೂಡ ಜೋಗಿರುವ ಪ್ರದೇಶ, ನೀರು ನಿಂತ್ಕೊಳ್ಳುವಂಥ ಪ್ರದೇಶ, ಅತಿ ಹೆಚ್ಚು ಮಳೆ ಆಗುವಂಥ ಪ್ರದೇಶಗಳಲ್ಲಿ GPR ಕೂಡ ಕೈ ಕೊಡುತ್ತೆ ಅನ್ನುವಂಥ ಒಂದು ವಾದ ಕೂಡ ಇದೆ. ಬಟ್ ಅದಾದ ನಂತರವೂ GPRನಿಂದ ಶೋಧ ಕಾರ್ಯ ಆಗಲಿಲ್ಲ ಅಂತ ಒಂದು ಹೇಳಬಾರ್ದಲ್ಲ. ಹಾಗಾಗಿ SIT ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ನದಿ ತೀರದ ಪಾಂಗಳ ಕ್ರಾಸ್ನಲ್ಲಿ ಗಲಾಟೆ ಪ್ರಕರಣ, ಹಲ್ಲೆಗೆ ಒಳಗಾದ 3 ಯೂಟ್ಯೂಬರ್ಗಳ ಮೇಲೂ FIR ಆಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಲಾಗಿದೆ. ಸ್ಥಳೀಯ ಹರೀಶ್ ನಾಯ್ಕ್ ಎಂಬುವವರಿಂದ ದೂರು ನೀಡಲಾಗಿದೆ. 3 ಯೂಟ್ಯೂಬರ್ಗಳು ಅಡ್ಡ ಹಾಕಿ ಹಲ್ಲೆ ಅಂತ ದೂರು ಮಾಡಲಾಗಿದೆ. BNS ಆಕ್ಟ್ 126(2) ಹಾಗೆಯೇ 115(2), 352 ಜೊತೆಗೆ 35 ಇದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ಕೂಡ ಪ್ರಕರಣ ದಾಖಲಾಗಿತ್ತು. ಇದೀಗ 3 ಯೂಟ್ಯೂಬರ್ಗಳ ಮೇಲೆ ಈ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಹಲ್ಲೆ ಮಾಡಿದ್ದಾರೆ ಅಂತ ದೂರನ್ನು ನೀಡಿದ್ದಾರೆ ಸ್ಥಳೀಯರು. ಅದರ ಆಧಾರದ ಮೇಲೆ ಇದೀಗ FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಮೊನ್ನೆ ಸಾಕಷ್ಟು ಹೈಡ್ರಾಮಾಗಳು ನಡೆದಿತ್ತು. ಸ್ಥಳೀಯರು ಮತ್ತು ಕೆಲವು ಯೂಟ್ಯೂಬರ್ಸ್ಗಳ ನಡುವೆ ವಾಗ್ವಾದ ಆಗಿತ್ತು. ಅದಾದಮೇಲೆ ಹಲ್ಲೆ ಕೂಡ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಲಾಠಿ ಬೀಸಬೇಕಾಗಿತ್ತು. ಇದೆಲ್ಲ ಆದಮೇಲೆ ಹಾಸ್ಪಿಟಲು, ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದಷ್ಟು ಹೈಡ್ರಾಮಾಗಳು ನಡೆದಿತ್ತು. ನಿನ್ನೆ FIR ದಾಖಲಾಗಿತ್ತು ಕೆಲವರ ಮೇಲೆ. ಇದೀಗ ಆ ಯೂಟ್ಯೂಬರ್ಸ್ ಇದ್ರಲ್ಲ, ಅವ್ರಗಳ ಮೇಲೂ 3 ಜನರ ಮೇಲೆ ಇದೀಗ FIR ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಂಥ 3 ಯೂಟ್ಯೂಬರ್ಸ್ಗಳ ಮೇಲೆ ಇದೀಗ FIR ದಾಖಲಾಗಿದೆ. ಹಲ್ಲೆ ಮಾಡಿದ್ದಾರೆ, ಅಡ್ಡ ಹಾಕಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರಿನ ಅನ್ವಯದಲ್ಲಿ ಈ ಒಂದು FIR ಅನ್ನು ದಾಖಲಿಸಲಾಗಿದೆ. ಈಗ ತನಿಖೆಯನ್ನು ಮಾಡಬೇಕಾಗತ್ತೆ. ಸತ್ಯಾನುಸತ್ಯತೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆದಿತ್ಯ, ಮೊದಲಿಗೆ ಇವತ್ತು ಶೋಧ ಕಾರ್ಯ ನಿನ್ನೆ ಬ್ರೇಕ್ ಇದ್ದಿದ್ದರಿಂದ ಇವತ್ತು ಪ್ರಶ್ನೆ ಇದೆ, ಎಲ್ಲಿ ಶೋಧ ಕಾರ್ಯ ಮಾಡ್ತಾರೆ? ಆತ ತೋರಿಸುವಂಥ ಜಾಗದಲ್ಲೇ ಆಗತ್ತಾ ಅಥವಾ ಬೇರೆ ಇನ್ನೇನಾದರೂ ಡೆವಲಪ್ಮೆಂಟ್ ಇದೆಯಾ ಅಂತ? ಎಷ್ಟೊತ್ತಿಗೆ ಶೋಧ ಕಾರ್ಯ ಪ್ರಾರಂಭ ಆಗ್ಬೋದು? ಎಲ್ಲಿ ಇವತ್ತು ಶೋಧ ಕಾರ್ಯ ಮಾಡ್ಬೋದು ಆದಿತ್ಯ?
ನೀತಿ ಹೌದು. ಈಗಾಗಲೇ ಶವಗಳನ್ನು ಹೂತಿಟ್ಟಂತಹ ರಹಸ್ಯವನ್ನು ಕೆದಕೋದಕ್ಕೆ SIT ಕೂಡ ಸಾಕಷ್ಟು ಗಂಭೀರವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಈ ನಡುವೆ ಅಚ್ಚರಿಯ ಬೆಳವಣಿಗೆಗಳು, ಅದರ ಜೊತೆಗೆ ಒಂದಿಷ್ಟು ಸಂಘರ್ಷಗಳಿಂದ FIRಗಳ ಸುರಿಮಳೆ ಕೂಡ ಆಗ್ತಾ ಇರುವಂಥದ್ದು. ಮೊನ್ನೆ ದಿವಸ ಏನು 6ನೇ ತಾರೀಕು ನಡೆದಂಥ ಒಂದು 2 ಗುಂಪುಗಳ ನಡುವೆ ನಡೆದಂಥ ಒಂದು ಸಂಘರ್ಷ ಆಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಸುಮಾರು 7 FIRಗಳು ದಾಖಲಾಗಿತ್ತು. ಈ ಪೈಕಿ 4 ಪರಸ್ಪರ ಹಲ್ಲೆ ಮಾಡಿಕೊಂಡಿರುವಂಥದ್ದಾಗಿದ್ದರೆ ಇನ್ನು ಉಳಿದ 3 ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು. ಇದೀಗ ಏನು ಯೂಟ್ಯೂಬರ್ಗಳ ಮೇಲೆ ಅಂದರೆ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅದರ ವಿಚಾರವಾಗಿ ಪರ ವಿರೋಧದ ಚರ್ಚೆಗಳೆಲ್ಲ ನಡೆದಿತ್ತು. ಆದರೆ ಈ ನಡುವೆ ಇದೀಗ 3 ಯೂಟ್ಯೂಬರ್ಗಳ ವಿರುದ್ಧ ಮತ್ತೋರ್ವ ಉಜಿರೆಯ ನಿವಾಸಿ ಸದ್ಯ ವಾಪಸ್ ಒಂದು ದೂರನ್ನು ನೀಡಿದ್ದಾರೆ. ಅದರ ಬಗ್ಗೆ ಕೂಡ ಈಗ FIR ದಾಖಲಾಗಿದೆ. ಅವರೊಂದಿಗೆ ಹಲ್ಲೆ ನಡೆಸುವಂಥ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ದಾರೆ, ಅವರನ್ನು ನಡ್ಕೊಂಡು ಹೋಗುವಂಥ ಸಂದರ್ಭ ತಡೆದಿದ್ದಾರೆ ಅನ್ನುವಂಥ ರೀತಿಯಲ್ಲೆಲ್ಲ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಈ ವಿಚಾರವಾಗಿಯೂ ಕೂಡ ಈಗ ಧರ್ಮಸ್ಥಳದಲ್ಲಿ ಮತ್ತೊಂದು FIR ದಾಖಲಾಗಿರುವಂಥದ್ದು. ಇದರೊಂದಿಗೆ ಯಾರೆಲ್ಲ ಮೊನ್ನೆ ಗುಂಪು ಘರ್ಷಣೆಯಲ್ಲಿ ಭಾಗಿಯಾಗಿದ್ದರು ಅವರೆಲ್ಲರನ್ನ ಕೂಡ ಬಂಧಿಸುವಂಥ ವಿಚಾರದಲ್ಲಿ ಧರ್ಮಸ್ಥಳ ಪೊಲೀಸರು ನಿರತರಾಗಿದ್ದಾರೆ. ಈ ನಡುವೆ SITಯ ಒಂದು ಕಾರ್ಯಾಚರಣೆ ಅನ್ನುವಂಥದ್ದು ಕೂಡ ಇವತ್ತು ಮುಂದುವರಿಲಿಕ್ಕೆ ಇದೆ. ಯಾಕಂದರೆ ನಿನ್ನೆ ಭಾನುವಾರ ಆದಂಥ ಕಾರಣದಿಂದಾಗಿ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿತ್ತು. SIT ಅಧಿಕಾರಿಗಳು ಕೂಡ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾಕಂದರೆ ಬಹಳ ದಿನಗಳಿಂದ ಏನು ಸಿಗ್ತಾ ಇಲ್ಲ, ಕೇವಲ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿದ್ದು ಬಿಟ್ಟರೆ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಏನೇ ಸಿಕ್ಕಿದ್ರೂ ಕೂಡ ಸಾರ್ವಜನಿಕರು ಒಂದು ರೀತಿ ಆಕ್ಷೇಪಗಳನ್ನು, ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಾಚರಣೆಯ ವಿರುದ್ಧ ಅಸಮಾಧಾನ, ಅಂದರೆ SIT ಅಧಿಕಾರಿಗಳು ಮಾಡ್ತಾ ಇರುವಂಥ ಕಾರ್ಯಾಚರಣೆ ಅಲ್ಲ, ಏನು ಸಿಗ್ತಾ ಇಲ್ಲ ಆದರೂ ಕೂಡ ಕಾರ್ಯಾಚರಣೆ ಯಾಕೆ ಮಾಡ್ತಾ ಇದ್ದಾರೆ, ದಿನದ ಖರ್ಚು ವೆಚ್ಚಗಳು ಎಷ್ಟು, ಈ ವಿಚಾರವಾಗಿ ಎಲ್ಲ ಚರ್ಚೆಗಳು ನಡೀತಾ ಇದ್ರು ಕೂಡ SIT ಅಧಿಕಾರಿಗಳು ಮಾತ್ರ ಅನಾಮಿಕನ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಕಳೆದುಕೊಂಡಿಲ್ಲ ಅನ್ನುವಂಥ ರೀತಿಯ ಒಂದಿಷ್ಟು ಚಿತ್ರಣಗಳು ನಮಗೂ ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆತ ತೋರಿಸಿರುವಂಥ ಎಲ್ಲ ಜಾಗಗಳನ್ನು ಉತ್ಖನನ ಮಾಡಿದ್ದಾರೆ. ಮೊನ್ನೆ ಕೂಡ ಆತ ತೋರಿಸಿದಂಥ ಕಲ್ಲೇರಿಯ ಜಾಗ ಆಗಿರ್ಬೋದು, ಬಾಹುಬಲಿ ಬೆಟ್ಟದ ಸಮೀಪದ ರತ್ನಗಿರಿ ಬೆಟ್ಟ ಆಗಿರ್ಬೋದು, ಈ ಜಾಗಗಳೆಲ್ಲ ಬಹಳ ಕಾಂಪ್ಲಿಕೇಟೆಡ್ ಆಗಿರುವಂಥ ಜಾಗಗಳು ಕೂಡ ಹೌದು. ಒಂದು ಕಡೆಯಿಂದ ದಟ್ಟ ಕಾಡು ಒಂದು ಕಡೆ ಆದರೆ ಅರಣ್ಯ ಭೂಮಿ ಅದು, ಇನ್ನೊಂದು ಕಡೆ ಬಾಹುಬಲಿ ಬೆಟ್ಟಕ್ಕೆ ಹೋಗುವಂಥ ಜಾಗ ಮತ್ತು ದೇವಸ್ಥಾನದ ದ್ವಾರದ ಒಳಗಡೆ ಇರುವಂಥ ಪ್ರದೇಶದಲ್ಲೂ ಕೂಡ ಮೊನ್ನೆ ಉತ್ಖನನವನ್ನು ಮಾಡಿದ್ದಾರೆ. ಏನು ಸಿಗದಿದ್ದಂಥ ಸಂದರ್ಭ, ಅನಾಮಿಕ ಗೊಂದಲಕ್ಕೀಡಾಗಿ ಬೇರೆ ಬೇರೆ ಜಾಗಗಳನ್ನು, ಅಂದರೆ ಒಂದು ಸಮಾಧಿಯನ್ನು ಹೂತಂಥ ಸಂದರ್ಭ, ಅದನ್ನು ಅಗೆದಂಥ ಸಂದರ್ಭ, ಆ ಜಾಗದಲ್ಲಿ ಏನೂ ಸಿಗದಿರುವಂಥ ಹೊತ್ತಿನಲ್ಲಿ ಆತ ಅದರ ಪಕ್ಕದಲ್ಲೇ ಇನ್ನೊಂದು ಜಾಗಗಳನ್ನ ತೋರಿಸಿ ಇದನ್ನು ಉತ್ಖನನ ಮಾಡಿ ಇಲ್ಲೇನಾದರೂ ಸಿಗಬಹುದೇನೋ ಅನ್ನುವಂಥ ರೀತಿಯ ವಿಚಾರಗಳನ್ನು ಹೇಳಿದರೆ ಅಲ್ಲೂ ಕೂಡ SIT ಅವರು ಉತ್ಖನನವನ್ನು ಮಾಡುವಂಥದ್ದನ್ನು ಕೂಡ ಮೊನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ. ಆ ಕಲ್ಲೇರಿಯ ಒಂದು ಉತ್ಖನನದಲ್ಲೂ ಕೂಡ ಇದು ನಡೆದಿತ್ತು, ಮೊನ್ನೆ ರತ್ನಗಿರಿಯ ಬೆಟ್ಟದಲ್ಲೂ ಕೂಡ ಇದು ನಡೆದಿತ್ತು. ಕೇವಲ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಯಲ್ಲಿ ಒಂದು ಸಮಾಧಿ ಮಾತ್ರ, ಆತ ತೋರಿಸಿರುವಂಥ ಒಂದು ಸಮಾಧಿಯನ್ನು ಅಗೆಯುವಂಥದ್ದು ಮಾತ್ರ ನಡೀತಾ ಇತ್ತು. ಬಳಿಕ ಕಾರ್ಯಾಚರಣೆಯನ್ನು ಎಂಡ್ ಮಾಡಲಾಗಿತ್ತು. ಆದರೆ ಈಗೀಗ ಆತ ತೋರಿಸುವಂಥ ಪ್ರತಿಯೊಂದು ಜಾಗವನ್ನು ಕೂಡ ಉತ್ಖನನ ಮಾಡೋದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂದರೆ SIT ಅಧಿಕಾರಿಗಳಿಗೆ ಏನಾದರೂ ಮಹತ್ವದ ಸುಳಿವು ಸಿಕ್ಕಿದೆಯಾ, ಅಥವಾ ಈತ ಮಾಡ್ತಾ ಇರುವಂಥ ಆರೋಪಗಳು ನಿಜ, ಆತ ಹೇಳಿದ ರೀತಿಯಲ್ಲಿ ಈ ಜಾಗದಲ್ಲಿ ಅಸ್ಥಿಪಂಜರವನ್ನು ಆತ ಹೂತ ಹಾಕಿದ್ದಾನೆ, ಆದರೆ ಬೇರೆ ಬೇರೆ ಕಾರಣಗಳಿಂದ ಅದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಮನವರಿಕೆ ಆಗಿದೆಯಾ ಅನ್ನುವಂಥದ್ದು ಕೂಡ ಸದ್ಯ ಮೂಡ್ತಾ ಇರುವಂಥ ಒಂದು ಅನುಮಾನ ಆಗಿದೆ. ಹಾಗಾಗಿ SIT ಇನ್ನೊಂದು ಕಡೆಯಿಂದ ನಾಡಿನ ದಿವಸ, ಅಂದರೆ ಯಾವಾಗ ಎಲ್ಲ ಕಾರ್ಯಾಚರಣೆಗಳು ಮುಗಿಯುತ್ತೋ ಅಥವಾ ಪೂರಕವಾದ ಸಾಕ್ಷಿ ಸಿಗುತ್ತೆ ಅಥವಾ ಸಿಗದೆ ಹೋದಂಥ ಸಂದರ್ಭದಲ್ಲೂ ಕೂಡ ಯಾರೂ ಕೂಡ SITಯ ತನಿಖೆ ತಪ್ಪು ಹೋಯಿತು, ಅದರ ಹಾದಿ ತಪ್ಪು ಹೋಯಿತು, SIT ಅವರು ಸರಿಯಾದ ರೀತಿಯ ಒಂದು ತನಿಖೆಯನ್ನು ಮಾಡಿಲ್ಲ, ಅನಾಮಿಕನಿಗೆ ಸರಿಯಾದ ಅವಕಾಶಗಳನ್ನು ಕೊಡಲಿಲ್ಲ ಅಥವಾ ವಕೀಲರ ಮನವಿಗೆ ಸ್ಪಂದಿಸಲಿಲ್ಲ, ಈ ಕಾರಣದಿಂದಾಗಿ ಈಗ ಕಾರ್ಯಾಚರಣೆ ಹಾದಿ ತಪ್ಪು ಹೋಯಿತು ಅನ್ನುವಂಥ ಆರೋಪಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅದರಲ್ಲಿ ಬಹಳ ಡಿಸಿಪ್ಲಿನನ್ನು ವಹಿಸಿ ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ಗಳನ್ನು ಮಾಡಿಕೊಳ್ಳದೆ ಆತ ಯಾವೆಲ್ಲ ಜಾಗಗಳನ್ನು ತೋರಿಸ್ತಾನೋ ಆ ಎಲ್ಲ ಜಾಗಗಳನ್ನು ಕೂಡ ಅವರು ಉತ್ಖನನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಬರ್ತಾ ಇರುವಂಥ ಆಗ್ರಹ ಏನು ಅಂದರೆ GPR ಮಿಷಿನನ್ನು ಬಳಸಿ ಅನ್ನೋದು. ಅಂದರೆ ಅದನ್ನು ಪಾಯಿಂಟ್ ನಂಬರ್ 13ನಲ್ಲಿ ಮಾತ್ರ ಯೂಸ್ ಮಾಡಬೇಕು ಅಂತ SIT ಅಂದ್ಕೊಂಡಿದೆ. ಆದರೆ ದೂರುದಾರನ ಪರವಾಗಿರುವಂಥ ವಕೀಲರು ಎಲ್ಲ ಜಾಗದಲ್ಲೂ ಕೂಡ ಅದನ್ನು ಯೂಸ್ ಮಾಡಿ, ಯಾಕಂದರೆ ಅದರ ದಿನವೊಂದರ ರೆಂಟ್ ಏನಿದೆ, ಅದರ 2 ದಿನಕ್ಕೆ ಒಂದು ರೆಂಟ್ ಅದರದ್ದು 13 ಲಕ್ಷ ಅನ್ನುವಂಥ ರೀತಿಯ ಮಾಹಿತಿ ಬರ್ತಾ ಇದೆ. ಸೊ ಸರ್ಕಾರ ಇದನ್ನು ಭರಿಸುವಂಥದ್ದೇನು ದೊಡ್ಡ ವಿಚಾರ ಅಲ್ಲ ಅನ್ನುವಂಥದ್ದು ವಕೀಲರ ವಾದ. ಹಾಗಾಗಿ ಈಗ GPR ಬಳಕೆಗೂ ಕೂಡ SIT ಮುಂದಾಗಿದೆ. ಇವತ್ತು ಬರಬೇಕಾಗಿತ್ತು, ಆದರೆ ಇದು ಬಂದಿಲ್ಲ. 2 ದಿನ ಅದನ್ನು ಯೂಸ್ ಮಾಡಬೇಕು ಅಂತ SIT ನಿರ್ಧಾರ ಮಾಡಿದೆ. ಕೇವಲ ಪಾಯಿಂಟ್ ನಂಬರ್ 13ರಲ್ಲಿ ಅದು ಶೋಧ ಕಾರ್ಯಾಚರಣೆಯನ್ನು ಮಾಡಲಿಕ್ಕಿದೆ ಮತ್ತು 1 ದಿನ ಡೆಮೋ ಪರಿಶೀಲನೆ ನಡೆಯಲಿಕ್ಕಿದೆ. ಅಂದರೆ ಇದು ಯಾವ ಥರ ಮಾಹಿತಿಯನ್ನು ನೀಡುತ್ತೆ, ಅದು ಇಲ್ಲಿ ವರ್ಕ್ ಆಗುತ್ತೆ
ಆಗುತ್ತಾ, ಸರಿಯಾದ ಮಾಹಿತಿ ಸಿಗುತ್ತಾ, ಇನ್ ಕೇಸ್ ಯಾವುದೇ ರೀತಿಯ ಮಾಹಿತಿ ಸಿಗಲಿಲ್ಲ ಅಂದರೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಅದಕ್ಕಿರುವಂಥ ಚಾಲೆಂಜಸ್ ಏನು, ಇದೆಲ್ಲವನ್ನ ಕೂಡ ಗಮನಿಸುವಂಥ ದೃಷ್ಟಿಯಲ್ಲಿ ಒಂದು ದಿನ ಡೆಮೋ ಕಾರ್ಯಾಚರಣೆಯನ್ನು ಮಾಡಿ ಇನ್ನೊಂದು ದಿನ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆಗೆ ಬಳಕೆ ಮಾಡೋದು, ಅಸ್ಥಿಪಂಜರವನ್ನು ಹುಡುಕೋದು, ಅದರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ SID ನಿರ್ಧಾರ ಮಾಡಿದೆ. ಕೇವಲ ಪಾಯಿಂಟ್ ನಂಬರ್ 13ರಲ್ಲಿ ಮಾತ್ರ ಮಾಡ್ತಾರಾ ಅಥವಾ ಆ ಕಾರ್ಯಾಚರಣೆ ಮುಗಿದ ಬಳಿಕ ಬೇರೆ ಒಂದಿಷ್ಟು ಜಾಗಗಳನ್ನು ಆತ ಏನು ತೋರಿಸ್ತಾನೋ ಅದೆಲ್ಲವನ್ನ ಕೂಡ ಮಾರ್ಕ್ ಮಾಡ್ತಾರೆ ಅನ್ನುವಂಥ ಕುತೂಹಲಗಳು ಕೂಡ ಇದೆ. ಆದರೆ ಇವತ್ತು ಪ್ರಣವ್ ಮೊಹಂತಿ ಅವರು ಬರಬೇಕಾಗಿತ್ತು, ಒಂದು GPR ಯಂತ್ರವನ್ನು ತರ್ತಾರೆ ಅನ್ನುವಂಥ ಮಾಹಿತಿ ಇತ್ತು, ಅದರ ಜೊತೆಗೆ ಒಂದು ಸಭೆಯನ್ನ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇತ್ತು. ಆದರೆ ಇವತ್ತು ಅವರ ಒಂದು ಏನು ಪ್ರವಾಸ ಮಂಗಳೂರಿಗಿತ್ತು ಅದು ರದ್ದಾಗಿದೆ. ಈ ನಡುವೆ ಹೊಸ ದೂರುದಾರರ ಎಂಟ್ರಿ ಕೂಡ ಮೊನ್ನೆ ಆಗಿರುವಂಥದ್ದು. ಸೊ ಅವರು ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಭಾಗವಹಿಸಿಕೊಳ್ಳಿ ಅನ್ನುವಂಥ ರೀತಿಯ ಮನವಿಯನ್ನ ಮಾಡಿದರು. ಮೊನ್ನೆ ಶನಿವಾರ ಮತ್ತು ನಿನ್ನೆ ಆದಿತ್ಯವಾರ ಆದಂಥ ಕಾರಣದಿಂದಾಗಿ ಅವರಿಗೆ ಮೊನ್ನೆ ದಿವಸ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿ ಅನ್ನುವಂಥ ರೀತಿಯಲ್ಲಿ ಹೇಳಲಾಗಿತ್ತು. ಅಲ್ಲೂ ಕೂಡ ಹೋಗಿ ಅವರು ದೂರು ನೀಡಿದ್ದಾರೆ. ಹಾಗಾಗಿ ಮುಂದಕ್ಕೆ ಪೊಲೀಸ್ ಇಲಾಖೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ DGIGP ಅವರು ಸಲೀಂ ಅವರು ಈ ಪ್ರಕರಣವನ್ನು ಕೂಡ ಅಂದರೆ ಆ ಸಾಕ್ಷಿದಾರರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಬಹುದು ಅನ್ನುವಂಥ ರೀತಿಯಲ್ಲಿ SITಗೆ ಸೂಚನೆಯನ್ನು ಕೊಟ್ಟರು ಕೂಡ ಅಚ್ಚರಿಯಲ್ಲ. ಒಟ್ಟಾರೆಯಾಗಿ ಕಾರ್ಯಾಚರಣೆಯ ರೀತಿ ಅಥವಾ ಆಗ್ತಾ ಇರುವಂಥ ಬೆಳವಣಿಗೆಗಳು ಸಾಕಷ್ಟು ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಆದರೆ ಅಂದುಕೊಂಡ ರೀತಿಯಲ್ಲಿ ಫಲಿತಾಂಶಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದೇ ವಿಚಾರ. ಇಷ್ಟು ಜಾಗಗಳಲ್ಲಿ ಅಥವಾ ಇಷ್ಟು ಪೂರ್ಣ ಪ್ರಮಾಣದಲ್ಲಿ SIT ಅನಾಮಿಕನಿಗೆ ಬೆಂಬಲ ಕೊಟ್ಟರು ಕೂಡ ಇಲ್ಲಿ ಅಸ್ಥಿಪಂಜರ ಸಿಗದಿರುವಂಥದ್ದೇ ಒಂದು ರೀತಿ ವಿಪರ್ಯಾಸ ಅಂತ ಹೇಳ್ಬೋದು. SIT ಸಾಧ್ಯವಾದಷ್ಟು ಪಾರದರ್ಶಕವಾಗಿರುವಂತಹ ಮತ್ತು ನಿಷ್ಠೆಯ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮತ್ತು ಈ ಕಾರ್ಯಾಚರಣೆ ಸದ್ಯದ ಮಟ್ಟಿಗೆ ಸ್ಥಗಿತವಾಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಸ್ಥಿಪಂಜರ ಸಿಗ್ಲಿ, ತಲೆಬುರುಡೆ ಸಿಗ್ಲಿ, ಸಿಗದೇ ಇರಲಿ, ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥದ್ದು ಒಂದು ಸಂದೇಶವನ್ನು ಈಗಾಗಲೇ SIT ನೀಡಿ ಆಗಿದೆ. ಹಾಗಾಗಿ ಇವತ್ತು ಕೂಡ ಕಾರ್ಯಾಚರಣೆ